ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರು. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 641ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಲಂಕೆಗೆ ಹೋಗಿ ಸೀತೆ ಸುದ್ದಿಯನ್ನು ತಂದು ಸೀತೆ ಮಾತುಗಳನ್ನು ರಾಮನಿಗೆ ಮುಟ್ಟಿಸ್ತಾನೆ. ರಾಮನಿಗೆ ಬಹಳ ಸಂತೋಷ ಆಗಿ ರಾಮ ಹನುಮಾನನಿಗೆ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾನೆ. ಅದೇ ಸಂದರ್ಭದಲ್ಲಿ ಅವರು ಹನುಮಾನನ ಪರಾಕ್ರಮವನ್ನು ನಿಷ್ಠೆಯನ್ನು ಹೊಗಳ್ತಾರೆ. ಇಲ್ಲಿ ನಾವು ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಕಾವ್ಯ ರಚನೆಯ ಭಾವನೆಗಳನ್ನು ವ್ಯಕ್ತಪಡಿಸುವ, ಸಮಾಜಕ್ಕೆ ಮೌಲ್ಯಗಳನ್ನು ಅವುಗಳ ಮೂಲಕ ನೀಡುವ ಏನು ಒಂದು ಮಹಾಕಾವ್ಯ ರಚನೆ, ಶ್ಲೋಕಗಳ ರಚನೆಯ ಒಂದು ತಂತ್ರಗಾರಿಕೆ ಇದೆ, ಅದು ಮೆಚ್ಚುವಂಥದ್ದು. ಅದೇ ರಾಮ ಹನುಮಾನನಿಗೆ ಕೃತಜ್ಞೆ ಸಲ್ಲಿಸುವ ಪ್ರಸಂಗವನ್ನು ಮುಂದುವರಿಸಿ, ಸೀತೆ ಹುಡುಕುವ ಸುಕೃತ್ಯ ನಡೆಯಿತು ಹೇಗೋ, ಆದರೆ ಸಮುದ್ರ ದಾಟುವುದು ಹೇಗೆ, ಕೊರೆಯುತ್ತೀರಿ ನಮ್ಮನ ಒಂದು ಸಂದೇಹವನ್ನು ರಾಮ ವ್ಯಕ್ತಪಡಿಸ್ತಾನೆ. ಆಯ್ತಪ್ಪ, ನೀನು ಓದಿ ಅಸಾಧ್ಯ ಕೆಲಸವನ್ನು ಸಾಧ್ಯ ಮಾಡ್ಕೊಂಡು ಬಂದು, ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹ ಕೊರಿತಾ ಇದೆ, ಸಂಶಯ ಕೊರಿತಾ ಇದೆ, ಸಮಸ್ಯೆ ಕೊರಿತಾ ಇದೆ. ಅದೇನಂದ್ರೆ, ಲಂಕೆಗೆ ಹೋಗಬೇಕಾದ್ರೆ ನಾವು ಹೇಗೆ 100 ಯೋಜನೆ ಉದ್ದದ ಸಮುದ್ರವನ್ನು ದಾಟೋದು, ಸಮುದ್ರೋಲ್ಲಂಘನೆಯನ್ನು ಹೇಗೆ ಮಾಡೋದು ಅನ್ನುವಂಥ ಸಮಸ್ಯೆ ಮನಸ್ಸಿನಲ್ಲಿ ಕೊರಿತಾ ಇದೆ ಅಂಥೇಳಿ ರಾಮ ವ್ಯಕ್ತಪಡಿಸ್ತಾನೆ. ಮುಂದುವರೆದು, ವಾನರೊಂದಿಗೆ ಭಯಾನಕ ಮಹಾಸಾಗರ ದಾಟಿ ದಕ್ಷಿಣ ಸಮುದ್ರದಡಿ ತಲುಪುವುದು ಹೇಗೆ. ಇಲ್ಲಿಂದ ಎಲ್ಲ ವಾನರ ಕರ್ಕೊಂಡು, ವಾನರ ಸೈನ್ಯ ತಗೊಂಡು ದಾಟಿ, ಅಂದರೆ ಭಾರತದಿಂದ ಆ ಕಡೆಗೆ ದಕ್ಷಿಣ ಆಗ್ತಿದೆ, ಆದರೆ ಲಂಕೆಯಿಂದ ಈ ಕಡೆಗೆ ಉತ್ತರ ದಡ ಆಗ್ತಿದೆ. ಇಲ್ಲಿ ಹೇಳೋ ಕಾಲಕ್ಕೆ ಇವರು ನಾವು ಇದನ್ನು ದಾಟಿಕೊಂಡು ಅಲ್ಲಿ ಲಂಕೆಯ ದಡಕ್ಕೆ ನಾವು ಹೇಗೆ ಹೋಗೋದು ಅಂತ ಪ್ರಶ್ನೆ ಮಾಡ್ಕೊಳ್ತಾನೆ. ಮಗ್ನನಾದ ರಾಮ ಸಮುದ್ರ ದಾಟುವ ಚಿಂತೆಯಲ್ಲಿ ಸೀತೆ ಸುದ್ದಿ ತಿಳಿದ ನಂತರ, ಸೀತೆ ಸುದ್ದಿ ತಿಳಿದು ಸಂತೋಷಪಟ್ಟ. ಆದರೆ ಸಮುದ್ರ ದಾಟಿ ಹೋಗುವುದು ಈ ಅಸಾಧ್ಯ ಕೆಲಸವನ್ನು ನೆನೆಸಿಕೊಂಡು ಚಿಂತಾಕ್ರಾಂತನಾಗ್ತಾನೆ ರಾಮ. ಶೋಕತಪ್ತ ರಾಮನಿಗೆ ಸಂತೈಸುತ್ತಾ ಹಿತವಚನ ನುಡಿದನು ಸುಗ್ರೀವ. ಅಲ್ಲೇ ಇದ್ದ ಸುಗ್ರೀವ ಇದು ಸಮುದ್ರ ದಾಟೋ ಒಂದು ದುಃಖದಲ್ಲಿ ರಾಮ ಮುಳುಗಿದ್ದನ್ನು ನೋಡಿ ರಾಮನಿಗೆ ಸುಗ್ರೀವ ಹೇಳ್ತಾನೆ, ದುಃಖಿಸುವೇತಕ್ಕೆ ಹೀಗೆ ಸಾಮಾನ್ಯನಂತೆ, ನೀನು ಅಸಾಮಾನ್ಯ ಮನುಷ್ಯ, ಪುರುಷೋತ್ತಮ ಮಹಾಪರಾಕ್ರಮಿ, ಸಾಮಾನ್ಯ ಮನುಷ್ಯನಂತೆ ಯಾಕೆ ನೀ ಚಿಂತೆ ಮಾಡತ್ತಿ ಸಮುದ್ರ ದಾಟುವುದನ್ನು. ದುಃಖ ತೊರೆ ಕೃತಜ್ಞನು ಸ್ನೇಹ ತೊರೆದಂತೆ. ನೀನು ಮಾಡಿಬಿಡು, ದುಃಖವನ್ನು ತೊರೆದು ಬಿಡು. ಕೃತಜ್ಞನು, ಕೃತಜ್ಞವರೇ ಕೃತಜ್ಞ, ಉಪಕಾರ ಮಾಡಿದವಾಗ ಅಪಕಾರ ಮಾಡುವಂಥ ವ್ಯಕ್ತಿಗೆ ಅಥವಾ ಉಪಕಾರ ಸ್ಮರಿಸ್ತಾ ಇರುವಂಥ ವ್ಯಕ್ತಿಗೆ ಕೃತಜ್ಞ. ಇಲ್ಲಿ ಕೃತಜ್ಞೆ ಮತ್ತು ಕೃತಜ್ಞ ಅದನ್ನು ಯಾರಿಗೆ ಹೋಲಿಸ್ತಾನಂದರೆ, ದುಃಖವನ್ನು ಹೆಂಗೆ ತೊರಿಬೇಕಂದ್ರೆ ಕೃತಜ್ಞ ಹೋಲಿಸ್ತಾನ. ಕೃತಜ್ಞನು ಸ್ನೇಹ ತೋರಿದಂತೆ. ಸ್ನೇಹವನ್ನಂದ್ರೆ ಕೆಲವೊಂದು ಅವಕಾಶವಾದಿಗಳಿರ್ತಾರೆ, ತಮಗೆ ಸಮಯ ಬಂದಾಗ ಉಪಯೋಗ ಮಾಡ್ಕೊಳ್ತಾರೆ. ಸ್ನೇಹಿತನಿಗೆ ಏನೋ ಒಂದು ದುಃಖ ಬಂದಾಗ ತಮ್ಮ ಸ್ನೇಹಿತನಿಂದ ದೂರ ಸರಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸ್ನೇಹಿತನಿಂದ ಉಪಕಾರ ಮಾಡಿಸ್ಕೊಂಡಿರ್ತಾರೆ, ಅವನಿಗೆ ಪ್ರತ್ಯುಪಕಾರ ಮಾಡುವಂಥ ಸಂದರ್ಭ ಬಂದಾಗ ಜಾರ್ಕೊಳಕ್ಕೆ ನೋಡ್ತಾರೆ. ಆ ರೀತಿಯಾಗಿ ನೀನೇನು ಮಾಡಿಬಿಡು,
ದುಃಖವನ್ನು ತೊರೆದು ಬಿಡು. ಯಾವ ರೀತಿ ಕೃತಜ್ಞತೆ ದುಃಖವನ್ನು ತೊರೆದಿದೆಯಲ್ಲ, ಹಾಗೆ ನೀನು ಆ ಕೃತಜ್ಞತೆ ಸ್ನೇಹವನ್ನು ತೊರೆದಿದೆ, ಹಾಗೆ ನೀನು ದುಃಖವನ್ನು ತೊರೆದು ಬಿಡು ಅಂಥೇಳಿ ಸುಗ್ರೀವ ರಾಮನಿಗೆ ಹೇಳ್ತಾನೆ. ಓ ರಾಘವ, ದುಃಖಿಸಲೇನಿದೆ, ಇದರಾಗ ದುಃಖಿಸುವಂಥದ್ದು ಏನಿದೆ? ಏನೂ ಇಲ್ಲ. ಸಿಕ್ಕಾಯಿತು ಸೀತೆ ಸುಳು ನಮಗೆ. ನಮ್ಮ ಮೇಣು ದುಃಖ ಏನಂತಂದ್ರೆ ಸೀತೆ ಸುಳು. ಸೀತೆ ಜೀವಂತ ಇದ್ದಾಳೋ ಇಲ್ಲೋ, ಇದ್ರೆ ಎಲ್ಲಿದ್ದಾಳೋ, ಇದು ದುಃಖ ಇತ್ತು ನಮಗೆ. ಈಗ ಅವಳು ಜೀವಂತದಾಳೋ ಎಲ್ಲಿದ್ದಾಳೋ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಇದು ಗುರುತಾದ ನಂತರ ಅಕ್ಕಿ ತನಕ ಹೋಗೋದು, ಲಂಕೆಗೆ ಹೋಗೋದು ದೊಡ್ಡದೇನು ಕೆಲಸ. ಅದರ ಬಗ್ಗೆ ಯಾಕೆ ಚಿಂತೆ ಮಾಡಾಕತ್ತಿ, ಅದರ ಬಗ್ಗೆ ಯಾಕೆ ದುಃಖ ಮಾಡಾಕತ್ತಿ ಅಂಥೇಳಿ ಸುಗ್ರೀವ ರಾಮನಿಗೆ ಸಂತೈಸಲಿಕ್ಕೆ, ಸಮಾಧಾನಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಬುದ್ಧಿಶಾಲಿ, ಪಂಡಿತ, ಶಾಸ್ತ್ರಜ್ಞ ರಾಘವ ರಾಮನ ಗುಣಗಳನ್ನು ಹೇಳ್ತಾನೆ. ನೀನೊಬ್ಬ ಮಹಾ ಬುದ್ಧಿಶಾಲಿ, ಎಲ್ಲದರ ಬಗ್ಗೆ ಜ್ಞಾನ, ವಿಜ್ಞಾನ, ತತ್ವಜ್ಞಾನ, ತಂತ್ರಜ್ಞಾನ ಏನು ಭೂಮಿಯಾಗ ಅದಾವ ಮನುಷ್ಯನಿಂದ, ಮನಸ್ಸಿನಿಂದ ಏನು ಹುಟ್ಟ್ಯಾವ, ಮನುಷ್ಯನ ಆಲೋಚನೆಯನ್ನು ಹುಟ್ಟ್ಯಾವ, ಮನುಷ್ಯನ ಅರಿವುಗಳಿಂದ ಏನು ಹುಟ್ಟ್ಯಾವ, ಅವು ಎಲ್ಲವೂ ನಿನಗೆ ಬರ್ತಾವ. ನೀನು ಬುದ್ಧಿಶಾಲಿ ಇದ್ದೀಯಾ, ಮಹಾಪಂಡಿತನಿದ್ದೀಯಾ, ಎಲ್ಲವನ್ನು ಬಲ್ಲಂಥ ಮಹಾಪಂಡಿತನಿದ್ದೀಯಾ, ಶಾಸ್ತ್ರಜ್ಞನೂ ಇದೆಯಾ, ಎಲ್ಲ ಶಾಸ್ತ್ರಗಳ ಬಲ್ಲವ ನೀನು. ಅರ್ಥಶಾಸ್ತ್ರ ಬಲ್ಲವ, ಸಮಾಜಶಾಸ್ತ್ರ ಬಲ್ಲವ, ರಾಜ್ಯಶಾಸ್ತ್ರ ಬಲ್ಲವ, ಎಷ್ಟೊಂದು ಶಾಸ್ತ್ರಗಳದಾವಲ್ಲ ಅವನ್ನೆಲ್ಲನೂ ಬಲ್ಲಂಥ ವ್ಯಕ್ತಿ ನೀನು ರಾಘವ. ತುರೇ ಕರ್ತವ್ಯ ಕೆಡಿಸುವ ಸಾಮಾನ್ಯನ ಬುದ್ಧಿ. ನೀ ಸಾಮಾನ್ಯನ ಬುದ್ಧಿ ತಲೆಯಾಗಿ ಇಟ್ಕೊಂಡು ಕೊರಗಾಕೈತಿ ಅಂದ್ರೆ ನೀನು ಮಾಡಬೇಕಾದಂಥ ಕರ್ತವ್ಯ ಕೂಡ ಹಾಳಾಗಿ ಹೋಗ್ತಿದೆ. ಅದಕ್ಕೆ ಈ ಸಾಮಾನ್ಯನ ಬುದ್ಧಿ ನನಗೆ ಅಸಾಧ್ಯ ಅನ್ನುವಂಥ ಒಂದು ತಿಳುವಳಿಕೆ ಏನಿದೆ, ಅದು ನಿನ್ನ ಕೆಲಸನೂ ಕೆಡಿಸಿದೆ. ಅದನ್ನು ನೀನು ಸಾಧಿಸಬೇಕಾದಂಥ ಕೆಲಸವನ್ನು ಕೆಡಿಸುವಂಥ ಸಾಮಾನ್ಯನ ವಿಚಾರವನ್ನು ನೀನು ಮಾಡಬೇಡ ರಾಘವ ಅಂಥೇಳಿ ಸುಗ್ರೀವನಿಗೆ ಹೇಳ್ತಾನೆ. ಉಪಾಯಿಸೋಣ, ಉಪಾಯ ಮಾಡೋಣ. ಮೊಸಳೆ ಭರಿತ ಸಮುದ್ರದಾಗಂತೂ ಮೊಸಳೆ ಹ್ಯಾಂಗೆ ಭಯಾನಕ ಜಲಚರಗಳಿವೆ. ಮೊಸಳೆ ಭರಿತ ಸಮುದ್ರ ದಾಟುವ, ಸಂಹರಿಸೋಣ ನಿನ್ನ ವೈರಿನ. ಎರಡೂ ಉಪಾಯ ಮಾಡೋಣ. ಭಯಾನಕ ಜಲಚರಗಳಿಂದ ತುಂಬಿದಂಥ ಸಮುದ್ರವನ್ನು ದಾಟೋಣ, ಅದಕ್ಕಾಗಿ ಒಂದು ಉಪಾಯ ಮಾಡೋಣ. ಲಂಕೆಗೆ ಹೋದ ನಂತರ ನಿನ್ನ ವೈರಿಯನ್ನು ಹೆಂಗೆ ಸಂಹಾರ ಮಾಡಬೇಕು ಅನ್ನೋದನ್ನು, ಅವರನ್ನು ಹೆಂಗೆ ಧ್ವಂಸ ಮಾಡಬೇಕು, ನಾಶ ಮಾಡಬೇಕು ಅನ್ನುವಂಥ ಎರಡೂ ಉಪಾಯಗಳನ್ನು, ಸಮುದ್ರ ದಾಟುವ ಉಪಾಯವನ್ನು ಮಾಡೋಣ, ಅಲ್ಲಿ ಲಂಕೆಗೆ ಹೋಗಿ ರಾಕ್ಷಸರನ್ನು ಸೋಲಿಸುವ ಉಪಾಯವನ್ನು ಮಾಡೋಣ. ಅದಕ್ಕೆ ನೀನು ಸಾಮಾನ್ಯನಂತೆ ಅಸಾಧ್ಯದಿಂದ ತಿಳಿದು ದುಃಖಿಸುವುದನ್ನು ಬಿಟ್ಟುಬಿಡು ಅಂತ ಹೇಳ್ತಾನೆ. ಶೋಕದಿ ನಿರುತ್ಸಾಹ ಖಿನ್ನಿತ ವ್ಯಕ್ತಿ ಮತ್ತಷ್ಟು ಮುಳುವನು ತೊಂದರೆ ಆಳದಲ್ಲಿ. ನೋಡಿ, ಇದು ಸ್ಟೇಟ್ಮೆಂಟ್ ಆಗಿದೆ. ನಮಗೇನಾದರೂ ಸಮಸ್ಯೆಗಳು ಎದುರಾದಾಗ, ದುಃಖ ಆದಾಗ, ನಾವು ಅದರ ಪರಿಹಾರವನ್ನು ಹುಡುಕದ, ಉಪಾಯಗಳನ್ನು ಚಿಂತಿಸಿದ, ನನಗೆ ಅಸಾಧ್ಯ ಅಂತ ನೀ ದುಃಖದಾಗ ಮುಳ್ಕೊತ ಹೊಂಟಿದ, ದುಃಖ ಮತ್ತಷ್ಟು ನಿನ್ನನ್ನು ಮುಳುಗಿಸ್ತಿದೆ, ಮತ್ತಷ್ಟು ನಿನ್ನ ಆಳಕ್ಕೆ ತೊಗೊಂಡು ಹೋಗ್ತಿದೆ. ಅದಕ್ಕೆ ಯಾರೇ ಆಗಲಿ, ಏನೇ ತೊಂದರೆ ಆಗಿತ್ತು, ಸೋಲಾಗಿತ್ತು, ಏನೇ ಸಮಸ್ಯೆಗಳು ಬಂದಿದ್ದು ಅಂದ್ರೆ ಸಾಮಾನ್ಯನಂತೆ ಕೈ ಚೀಲಕೊಂಡಾಕ ಹೋಗಂಗಿಲ್ಲ. ಅದರಿಂದ ಹೆಂಗೆ ನಾವು ಹೊರಗೆ ಬರಬೇಕು, ಹೇಗೆ ದಾಟಬೇಕು ಅಂತ ಆಲೋಚನೆ. ಸಾಮಾನ್ಯವಾಗಿ ನೋಡಿ, ಇಲ್ಲಿ ಇವತ್ತಿನ ಸಂದರ್ಭ ನೋಡ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಾಗ, ನ್ಯೂಸ್ನಾಗ ನೋಡ್ತಿರ್ತೀವಿ, ಗಂಡ ಹೆಂಡತಿ ನಡುವೆ ವಿರಸ ಬಂದಾಗ ಕೊಲೆಗಳಾಗ್ತಾ ಇವೆ. ಬಹಳಷ್ಟು ಕೊಲೆಗಳದಂತೂ ಪೂರ ಇದೆ. ಇಲ್ಲಿ ಏನಾಗ್ತಿದೆ, ಮನಸ್ತಾಪ ಬಂದಾಗ, ಏನೋ ಒಂದು ಎಡವಟ್ಟಾದಾಗ, ಅಥವಾ ಸಾಲ ಮಾಡಿರ್ತಾರೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತೀವಿ. ಯಾವ ಮಾಡಬಾರ್ದು ಮನುಷ್ಯನಾಗಿ. ಏನೇ ಸಮಸ್ಯೆಗಳು ಬಂದಿದ್ರೆ ಆ ಸಮಸ್ಯೆಗಳ ಬಗ್ಗೆ ಪರಿಹಾರಗಳನ್ನು ನೋಡ್ಕೋಬೇಕು. ಪರಿಹಾರ ಸಿಗುವುದಿಲ್ಲ ಅಂತ ಇಲ್ಲ, ಸಿಗುವುದಿಲ್ಲ ಅಂತ ನೀವು ನೆಗೆಟಿವ್ ಥಿಂಕಿಂಗನ್ನು ಡೆವಲಪ್ ಮಾಡಿದ್ರೆ ಅದು ನಿಮ್ಮ ಪ್ರಾಣವನ್ನು ತೆಗೆದುಕೊಳ್ತಿದೆ. ಅದಕ್ಕೆ ಇಲ್ಲಿ ರಾಮಾಯಣದಲ್ಲಿ ವಾಲ್ಮೀಕಿಯವರು ಹೇಳ್ತಾರೆ, ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ನೀ ದುಃಖ ಮಾಡ್ಕೋತು ಅಂತಂದ್ರೆ ನಿನ್ನ ಮತ್ತಷ್ಟು ಮುಳುಗಿಸ್ತದ. ಹಂಗೆ ಮಾಡೋಕ್ಕೆ ಹೋಗಬೇಡ. ದುಃಖ ನಿನ್ನಲ್ಲಿ ಉತ್ಸಾಹವನ್ನು ಕಡಿಮೆ ಮಾಡ್ತದೆ. ದುಃಖ ನಿನ್ನಲ್ಲಿ ಖಿನ್ನತೆಯನ್ನು ಬಿತ್ತದ, ಅಸಹಾಯಕತೆಯನ್ನು ಬಿತ್ತದೆ. ಅದು ಮತ್ತಷ್ಟು ದುಃಖದಲ್ಲಿ ಮುಳುಗುವಂಗೆ ಮಾಡ್ತಿದೆ. ಅದಕ್ಕೆ ದುಃಖಿಸಬಾರದು.
ಸೋತನ್ನು ದುಃಖಿಸಬಾರ್ದು, ಕಳ್ಕೊಂಡಂತ ದುಃಖಿಸಬಾರ್ದು, ಸಮಸ್ಯೆಗಳು ಬಂದು ಅಂತ ದುಃಖಿಸಬಾರ್ದು, ಏನೂ ಇವಕ್ಕೆ ತಲೆ ಕೆಡಿಸ್ಕೋಬಾರ್ದು. ಇವುಗಳಿಂದ ನಾನು ಹೇಗೆ ಹೊರಗೆ ಬರಬೇಕು, ಗೆಲ್ಲಬೇಕು ಅನ್ನುವಂಥ ಆಲೋಚನೆಯಲ್ಲಿ ನಾವು ತೊಡಗಬೇಕು, ಹುಡುಕಿ ತೆಗಿಬೇಕು. ಎಲ್ಲದರಲ್ಲೂ ಸಮರ್ಥರು ವೀರವಾಣರರು. ಇನ್ನು ನನ್ನ ಸೈನ್ಯದ ಬಗ್ಗೆ ಹೇಳಬೇಕಾದ್ರೆ ಎಲ್ಲದ್ರಾಗ ಅವರು ಸಮರ್ಥರಾದಾರ. ಸಮುದ್ರ ದಾಟುವಲ್ಲಿ ಸಮರ್ಥನೆ ಹೊಂದ್ಯಾರ, ಅವರು ಯುದ್ಧ ಮಾಡುವಲ್ಲಿ ಸಮರ್ಥನೆ ಹೊಂದಾರ. ಅಷ್ಟು ಭರವಸೆ ನನಗಿದೆ. ನಮ್ಮ ವಾನರರ ವೀರ ಬಗ್ಗೆನೂ ನೀನು ಸಂದೇಹ ಪಡಬೇಡ. ಪ್ರವೇಶಿಸುವರು ನಿನಗಾಗಿ ಅಗ್ನಿಯನ್ನು. ಒಂದು ವೇಳೆ ಬೆಂಕಿದಾಗ ಹಾರಂದ್ರೂ ಹಾರುವಂತಾರ. ಅಗ್ನಿವನ್ನು ದಾಟ್ಕೊಂಡು ಹೋಗಪ್ಪ ಅಂದ್ರೆ ಸಮುದ್ರ ಹೇಗೈತಿ ಹಂಗೆ ಅಗ್ನಿದ ಸಮುದ್ರ ಇದ್ರೂ ಕೂಡ ಅದನ್ನು ದಾಟಿ ಹೋಗುವಂಥ ಸಾಮರ್ಥ್ಯ ನಮ್ಮ ವಾನರ ವೀರರು ಹೊಂದ್ಯಾರ. ಅದಕ್ಕೆ ಸಮುದ್ರ ದಾಟೋದೇನು ದೊಡ್ಡ ಕೆಲಸ ಅಲ್ಲ, ಅಲ್ಲಿ ಹೋಗಿ ಯುದ್ಧ ಮಾಡೋದೇನು ದೊಡ್ಡ ಕೆಲಸ ಅಲ್ಲ. ಇವುಗಳ ಬಗ್ಗೆ ನೀನು ದುಃಖ ಪಡಬೇಡ ಅಂಥೇಳಿ ಸುಗ್ರೀವ ರಾಮನಿಗೆ ಹೇಳ್ತಾನೆ. ಪಾಪಿ ರಾವಣನ್ನು ಸಂಹರಿಸಿ ಸೀತೆ ಪಡೆಯುವ ಸಾಹಸ ಕಾಣುವುದು ಉತ್ಸಾಹದಲ್ಲಿ ಶೂರವಾನರ. ಸೀತೆ ಸುದ್ದಿ ಬಂದು ಮುಟ್ಟಿದ ನಂತರ ಅವರಲ್ಲಿ ಉತ್ಸಾಹ ಬಂದಿದೆ. ಏನು ಉತ್ಸಾಹ ಇದಂದ್ರೆ ರಾಕ್ಷಸರ ಜೊತೆಗೆ ಯುದ್ಧ ಮಾಡಬೇಕು, ಅವರನ್ನು ಸಂಹಾರ ಮಾಡಬೇಕು, ಸೀತೆಯನ್ನು ರಾಮನಿಗೆ ಒಪ್ಪಿಸಬೇಕು, ಸೀತೆಯನ್ನು ರಾವಣನ ಬಂಧನದಿಂದ ಮುಕ್ತಿಗೊಳಿಸಿ ರಾಮನಿಗೆ ಒಪ್ಪಿಸಬೇಕು ಅಂತಹ ಆಲೋಚನೆ, ಉತ್ಸಾಹ, ಸಂತೋಷ ಪ್ರತಿಯೊಬ್ಬ ವಾನರರಲ್ಲಿ ಕಾಣ್ತಾ ಇದೆ. ಅವರೆಲ್ಲ ತುದಿಗಾಲ ಮೇಲೆ ನಿಂತಾರೆ. ರಾವಣಗಳು ಯುದ್ಧ ಮಾಡೋಕ್ಕೆ, ರಾಕ್ಷಸರ ಜೊತೆಗೆ ಯುದ್ಧ ಮಾಡೋಕ್ಕೆ, ಸೀತೆಯನ್ನು ರಾವಣನಿಂದ ಮುಕ್ತಗೊಳಿಸ್ಲಿಕ್ಕೆ ತುದಿಗಾಲ ಮೇಲೆ ನಿಂತಾರೆ. ನೀ ದುಃಖಿಸಲಿಕ್ಕೆ ಹೋಗಬೇಡ. ಯೋಚಿಸು, ಸೇತುವೆ ಕಟ್ಟಿ ಸಮುದ್ರ ದಾಟುವ ಉಪಾಯ, ತಲುಪೋಣ ರಾಕ್ಷಸರ ನಗರ. ಹಾರಿ ಹೋಗಕ್ಕೆ ಒಂದು ವೇಳೆ ನಮ್ಗೆ ಆಗಲಿಲ್ಲ ಅಂದ್ರೆ, ಮತ್ಯಾವುದು ನಮ್ಮ ಕಡೆಗೆ ಡೋನಿಗಿನ ಏನೂ ಇಲ್ಲಂದ್ರೆ ಸಮುದ್ರಕ್ಕನ್ನು ನಾವು ಸೇತುವೆ ಹಾಕೋಣ. ಸೇತುವೆ ಹಾಕಿ ನಾವು ಅದರ ಮೂಲಕ ಲಂಕೆ ಪ್ರವೇಶಿಸೋಣ ಅನ್ನುವಂಥ ಒಂದು ಧೈರ್ಯವನ್ನು ಸುಗ್ರೀವ ರಾಮನಿಗೆ ಕೊಡ್ತಾನ. ತ್ರಿಕೂಟ ಶಿಖರ ಮೇಲೆ ನಿಂತು ಕಂಡರೆ ನಾವು ರಾವಣನ ನಿಶ್ಚಿತ, ಅವನ ನಾಶ ನಮ್ಮಿಂದ. ನಾವು ಒಂದು ವೇಳೆ ದಾಟಿ ಹೋಗಿ ಅಲ್ಲೇ ತ್ರಿಕೂಟ ಪರ್ವತ ಪ್ರದೇಶ ಇದೆ, ಆ ಪರ್ವತಗಳ ಶಿಖರದ ಮೇಲೆ ನಿಂತು ನೋಡಿದಾಗ ನಾವು ರಾವಣ ಎಲ್ಲಿದ್ದಾನೋ, ಅವನ ಲಂಕೆ ಎಲ್ಲಿದೆ ನೋಡಿಕೊಂಡು ಅವನ ಮೇಲೆ ನಾವು ಸಂಹಾರ ಮಾಡೋಣ. ನಾವಲ್ಲಿ ಹೆಜ್ಜೆ ಇಟ್ಟು ಅಂದ್ರೆ ತ್ರಿಕೂಟ ಪರ್ವತಗಳ ಪ್ರದೇಶವನ್ನದಲ್ಲಿ ನಾವು ಪ್ರವೇಶ ಮಾಡಿದ್ವಿ ಅಂದ್ರೆ ಅಲ್ಲೇ ಇದ್ದಾನೆ ರಾವಣ, ತಾನು ಅಲ್ಲೇ ಇದೆ. ರಾವಣನ ಸಂಹಾರ ನಿಶ್ಚಿತ, ರಾವಣನ ನಾಶ ನಿಶ್ಚಿತ ಅಂಥೇಳಿ ಸುಗ್ರೀವ ರಾಮನಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಧೈರ್ಯವನ್ನು ತುಂಬ್ತಿರ್ತಾನೆ. ಇದೇ ರೀತಿಯಾಗಿ ಸುಗ್ರೀವ ರಾಮನಿಗೆ ಮತ್ತೇನು ಹೇಳ್ದ ಅನ್ನೋದನ್ನು, ಆ ವಿಚಾರಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.